ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳ ಗ್ರಂಥ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 16, 16ನೇ ಅಧ್ಯಾಯ. 16ನೇ ಅಧ್ಯಾಯ ಅದು ಮೆಸ್ಸಿಯನ ಒಂದು ಅಧ್ಯಾಯ ಅಥವಾ ಮೆಸ್ಸಿಯನ ಕೀರ್ತನೆ ಅಥವಾ ಕ್ರಿಸ್ತನ ಕುರಿತಾದ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್. ಈಗಾಗಲೇ ನಾನು ಹೇಳಿದ ಹಾಗೆ ಆ ಕೀರ್ತನೆಗಳಲ್ಲಿ 150 ಕೀರ್ತನೆಗಳಿವೆ. ಅದರಲ್ಲಿ 19 ಕೀರ್ತನೆಗಳು ಮೆಸ್ಸಿಯನ ಕುರಿತಾದಂಥ, ಅಂದರೆ ಕ್ರಿಸ್ತನ ವಿಷಯವಾಗಿ ಇರುವಂಥ ಪ್ರವಾದನೆಯ ಒಂದು ಕೀರ್ತನೆ ಅಂತ ಹೇಳ್ಬಿಟ್ಟು, ಈ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮತ್ತು 39ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಅದೇನೆಂದರೆ, ಶಾಸ್ತ್ರಗಳಿಂದ, ಅಂದರೆ ದೇವರ ವಾಕ್ಯದಿಂದ, ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆಯಿಂದ, ಯಾಕಂದರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಹೊಸ ಒಡಂಬಡಿಕೆಯ ಪುಸ್ತಕ ಇರಲಿಲ್ಲ. ಆದ ಕಾರಣ ಶಾಸ್ತ್ರಗಳು ಎಂಬುದಾಗಿ ಆತನು ಹೇಳುವಾಗ ಅದು ಹಳೆ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಕೀರ್ತನೆಯನ್ನು ಒಳಗೊಂಡು ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಯಾವುದು? ಹಳೆ ಒಡಂಬಡಿಕೆ. ಯೇಸು ಕರ್ತನ ವಿಷಯವಾಗಿ ಸಾಕ್ಷಿ ಕೊಡುವಂಥವುಗಳಾಗಿವೆ ಮತ್ತು ಅವುಗಳಲ್ಲಿ ನಿತ್ಯ ಜೀವವು. ನಿತ್ಯ ಜೀವವು ಅಂದರೆ ಹೌದು, ಸದಾ ಜೀವಿಸುವಂಥ ಜೀವ ಅಷ್ಟೇ ಅಲ್ಲ, ನಿತ್ಯ ಜೀವವು ಅಂದರೆ ದೇವರ ಜೀವ, ದೇವರ ಜೀವ. ಹಾಗಾದರೆ ಹಳೆ ಒಡಂಬಡಿಕೆ ಅಥವಾ ಈ ಕೀರ್ತನೆಗಳ ಗ್ರಂಥ ನಾವು ಓದುವಾಗ ಅದರಲ್ಲಿ ನಿತ್ಯ ಜೀವ ನಮಗೆ ಸಿಗುತ್ತದೆ, ಅಂದರೆ ದೇವರ ಜೀವ ನಮಗೆ ಲಭ್ಯ. ಸರಿ, ಕೀರ್ತನೆ 16ನೇ ಅಧ್ಯಾಯ ನಾವು ನೋಡುವಾಗ ಅದನ್ನು ಬರೆದಂಥದ್ದು ದಾವೀದನು, ಅರಸನಾದಂಥ ದಾವೀದನು ಬರೆದಂಥ ಒಂದು ಕೀರ್ತನೆ. 75 ಕೀರ್ತನೆಗಳನ್ನು, 150 ಕೀರ್ತನೆಗಳಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದಿರುವಂಥದ್ದನ್ನು, ಅಂದರೆ ಅರ್ಧಕ್ಕಿಂತಲೂ ಸುಮಾರು ಅರ್ಧಕ್ಕೆ ಅರ್ಧ ಕೀರ್ತನೆಗಳು ದಾವೀದನೇ ಬರೆದಂಥದ್ದು ಎಂಬುದಾಗಿ. ಮೊದಲನೇ ವಚನ ಈ ರೀತಿಯಾಗಿದೆ, ಕೀರ್ತನೆ 16:1, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 16, ವರ್ಸ್ 1. ದೇವರೇ, ನಾನು ನಿನ್ನ ಶರಣಾಗತನು. ವಾವ್! ನನ್ನನ್ನು ಕಾಪಾಡು. ಕೀರ್ತನೆಗಳು ಪ್ರಾರ್ಥನೆಗಳು, ಕೀರ್ತನೆಗಳು ಪ್ರವಾದನೆಗಳು. ಕೀರ್ತನೆ ಕ್ರಿಸ್ತನ ಕುರಿತಾದಂಥದ್ದು, ಕೀರ್ತನೆ ದೇವರ ವಾಕ್ಯದ ಕುರಿತಾಗಿರುವಂಥದ್ದು, ಕೀರ್ತನೆ ನಿತ್ಯ ಜೀವ ಲಭ್ಯವಾಗುವಂಥ ಒಂದು ಭಾಗವಾಗಿರ್ತದೆ, ದೇವರ ವಾಕ್ಯದ ಒಂದು ಭಾಗ. ಆದ ಕಾರಣ ಕೀರ್ತನೆಯಿಂದ ನಮಗೆ ಬೋಧನೆ, ಯಾಕಂದರೆ ಕೊಲೊಸ್ಸೆ 3:16 ಆ ರೀತಿಯಾಗಿ ಹೇಳ್ತದೆ, ನಮಗೆ ಬೋಧನೆ ಸಿಗ್ತದಂತೆ, ನಮಗೆ ಬುದ್ಧಿ ಸಿಗ್ತದೆ, ನಮಗೆ ತಿಳುವಳಿಕೆ, ವಿವೇಕ ಸಿಗ್ತದೆ ಕೀರ್ತನೆಯಿಂದ. ಮತ್ತು ಕರ್ತನ ಕೃಪೆಯಿಂದ ನಾವು ಕೀರ್ತನೆಯನ್ನು ನಾವು
ಓದಬೇಕಂತೆ ಅಥವಾ ಅಧ್ಯಯನ ಮಾಡಬೇಕಂತೆ, ವ್ಯವಹರಿಸಬೇಕಂತೆ ಅಂತ ಹೇಳ್ಬಿಟ್ಟು ಕೊಲೊಸೆ 3:16 ಆಶ್ಚರ್ಯ. ಅದು ನನಗೆ ಆಶ್ಚರ್ಯವಾಯಿತು ಅದನ್ನು ಓದಿಬಿಟ್ಟು. ಸರಿ, 2ನೇ ವಚನ, ಕೀರ್ತನೆ 16:2, ನಾನು ಯೆಹೋವನನ್ನು ಕುರಿತು, ಈ ಕೀರ್ತನೆಗಾರನು ಅಥವಾ ದಾವೀದನು ದೇವರಿಗೆ ಏನೆಂಬುದಾಗಿ ಹೇಳ್ತಾನೆ ನೋಡೋಣ. ನೀನೇ ನನ್ನ ಒಡೆಯನು. ವಾವ್! ಈ ದಾವೀದನ ವಿಷಯದಲ್ಲಿ ನೋಡುವಾಗ ಅನೇಕ ಬಾರಿ ನಾವು ಗಮನಿಸ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದರೆ, ಹಿ ಮೇಡ್ ಗಾಡ್ ಪರ್ಸನಲ್. ದೇವರನ್ನು ದಾವೀದನು ವೈಯಕ್ತಿಕವಾದ ರೀತಿಯಲ್ಲಿ ತನ್ನದನ್ನಾಗಿ, ತನ್ನ ದೇವರನ್ನಾಗಿ, ತನ್ನ ಒಡೆಯನನ್ನಾಗಿ, ತನ್ನವರನ್ನಾಗಿ ಮಾಡಿಕೊಂಡನು. ಅದು ಭಾಳ ಪ್ರಾಮುಖ್ಯ. ಯಾಕಂತ ಹೇಳಿದರೆ, ಜಾನ್ ವೆಸ್ಲಿ ಆಯನವರು ದೇವರ ಸೇವಕರ ಕುರಿತಾಗಿ ಒಂದು ಮಾತಿದೆ. ಒಂದು ಸಾರಿ ಅವರು ಒಂದು ಕಡೆ ಪ್ರಸಂಗ ಮಾಡುವಾಗ ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡುವಾಗ ಯಾರೋ ಒಬ್ಬರು ಹೋಗಿ ಅವರಿಗೆ ಒಂದು ಪ್ರಶ್ನೆ ಕೇಳ್ಬೋದಾ ಅಂತ ಕೇಳಿ, ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಕೇಳಿದಾಗ ಆತನು ಜಗದ್ರಕ್ಷಕನು ಎಂಬುದಾಗಿ ಹೇಳಿದರಂತೆ. ಆಗ ಆ ವ್ಯಕ್ತಿ ಅವರಿಗೆ 2ನೇ ಪ್ರಶ್ನೆ ಕೇಳಿ, ಆತನು ನಿಮ್ಮ ರಕ್ಷಕನಾಗಿದ್ದಾನೆಯೋ ಎಂಬುದಾಗಿ ಕೇಳಿದಾಗ ಆ ಪ್ರಶ್ನೆಗೆ, 2ನೇ ಪ್ರಶ್ನೆಗೆ ಜಾನ್ ವೆಸ್ಲಿ ಅಯ್ಯನವರು ಉತ್ತರ ಕೊಡಲಿಕ್ಕೆ ಆಗಲಿಲ್ಲಂತೆ. ಅನಂತರ ಅದರ ಬಗ್ಗೆ ಆಲೋಚನೆ ಮಾಡಿ ಗಂಭೀರವಾದ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಅನಂತರ ತನ್ನ ಅನುಭವದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಮಾಡಿಕೊಂಡ ಮೇಲೆ ಅವರು ಮಾಡಿದ ಸೇವೆ ಮಹತ್ತಾದದ್ದು. ಅದೇ ರೀತಿಯಾಗಿ ಓ ದೇವರೇ ಎಂಬುದಾಗಿ ಹೇಳದೆ, ನನ್ನ ದೇವರೇ, ನನ್ನ ಒಡೆಯನೇ, ಆ ರೀತಿಯಾಗಿ ಅದನ್ನು ಡೆಪ್ತ್ನಿಂದ ಆಳವಾಗಿ ನಾವು ಹೇಳಬೇಕು. ದೇವರು ನನ್ನ ದೇವರು ಹಾಗೆ ಅಲ್ಲ, ನನ್ನ ದೇವರು, ಅಂತರಾಳದಿಂದ ನನ್ನ ದೇವರು. ಆ ರೀತಿಯಾಗಿ ದೇವರನ್ನು ಸ್ವಂತವಾಗಿ ಮಾಡಿಕೊಳ್ಳುವಂಥ ಅನುಭವ ಪ್ರಾರ್ಥನೆಯ ಅನುಭವ. ಪ್ರಾರ್ಥನೆ ಅನೇಕ ಬಾರಿ ನಮಗೆ ಬಹಳ ಯಶಸ್ವಿಯಾಗಿ, ಫಲದಾಯಕವಾಗಿ, ಪರಿಣಾಮಕಾರಿಯಾಗಿ ಇರೋದಿಲ್ಲ. ಅದಕ್ಕೆ ಕಾರಣ ಒಂದು ಏನಂದರೆ, ದೇವರು ವೈಯಕ್ತಿಕವಾಗಿ ಎಷ್ಟು ಪರ್ಸೆಂಟ್ ನಾವು ಮಾಡಿಕೊಂಡಿದ್ದೀವೋ ಅಷ್ಟು ಪರ್ಸೆಂಟು ಪ್ರಾರ್ಥನೆಯ ಅನುಭವ, ಆತ್ಮಿಕತ್ವದ ಅನುಭವ ಕೂಡ ಸಮವಾಗಿರ್ತದೆ. ನನ್ನ ದೇವರನ್ನು 10% ನನ್ನ ದೇವರನ್ನಾಗಿ ಮಾಡಿಕೊಂಡ್ರೆ ನನ್ನ ಪ್ರಾರ್ಥನೆಯ ಜೀವನ ಕೂಡ 10% ಅಷ್ಟೇ ಪರಿಣಾಮಕಾರಿಯಾಗಿರ್ಲಿಕ್ಕೆ ಸಾಧ್ಯ. ನಾನು ದೇವರನ್ನು 10% ಅಷ್ಟೇ ನನ್ನ ದೇವರನ್ನಾಗಿ ಮಾಡಿಕೊಂಡ್ರೆ ನಾನು ಆತ್ಮಿಕನು 10% ಮಾತ್ರ. ಆದರೆ ವಾಕ್ಯ ನನಗೆ 90% ಗೊತ್ತಿದ್ದರು, ದೇವರ ವಾಕ್ಯ 90% ನನಗೆ ಗೊತ್ತಿದ್ದರು. ಅದು ಒಂದು ವೇಳೆ ಈ ರೀತಿಯಾಗಿ ಹೇಳ್ಬೋದು, ಅದು ಥಿಯರಿ, ಅದು ಕೇವಲ ಸಿದ್ಧಾಂತದ ಆತ್ಮಿಕತ್ವ ಅಲ್ಲ, ಆತ್ಮಿಕವಾದ ಆತ್ಮಿಕತ್ವ, ವೈಯಕ್ತಿಕವಾದ ಆತ್ಮಿಕತ್ವ. ಅದೇ ಪ್ರಾಮುಖ್ಯ. ಬುದ್ಧಿಶಕ್ತಿಯ ಆತ್ಮಿಕತ್ವ ಅಲ್ಲ, ಆತ್ಮಶಕ್ತಿಯ ಆತ್ಮಿಕತ್ವ ಪ್ರಾಮುಖ್ಯ. ದೇವರಿಗೆ ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂಬುದಾಗಿ ಹೇಳ್ತಾನ್ರಿ ಆ ದಾವೀದನು. 2ನೇ ವಚನ. ಆದರೆ ದೇವರಿಗೆ ಆ ರೀತಿಯಾಗಿ ಹೇಳ್ದ. ಆದರೆ ದೇವ ಜನರ ವಿಷಯದಲ್ಲಿ ಏನು ಹೇಳ್ತಿದ್ದಾನೆ ದಾವೀದನೆಂಬುದಾಗಿ ನೋಡೋಣ. ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂಬುದಾಗಿ ಹೇಳ್ತಾನಂತೆ. ಆ ರೀತಿಯಾಗಿ ಭೂಲೋಕದಲ್ಲಿ, ಹೌದು, ನಾವು ಭೂಲೋಕದಲ್ಲಿ ಯಾರನ್ನು ದ್ವೇಷಿಸಬಾರ್ದು, ಆದರೆ ಅದೇ ಸಂದರ್ಭದಲ್ಲಿ ದೇವಜನರು ನಮಗೆ
ಶ್ರೇಷ್ಠರಾಗಿ ಇರಬೇಕು. ದೇವಜನರು ನಮಗೆ ಇಷ್ಟರಾದವರಾಗಿ ಇರಬೇಕು. ನನಗಂತೂ ನಾನು ಸಾಕ್ಷಿ ಹೇಳಬಲ್ಲೆ, ದೇವಜನರನ್ನು ನಾನು ಶ್ರೇಷ್ಠರಂತ ನನ್ನ ಮನಸ್ಸಿನಲ್ಲಿ ಎಣಿಸ್ತೇನೆ. ದೇವಜನರು ನನಗೆ ಇಷ್ಟರಾದವರಾಗಿದ್ದಾರೆ. ಸರಿ, ಅನಂತರ ದಾವೀದನು ಕೆಲವು ವಿಷಯಗಳನ್ನು ಇತರರ ಬಗ್ಗೆ ಸ್ವಲ್ಪ ಮಾತನಾಡಿಬಿಟ್ಟು ಇದ್ದಕ್ಕಿದ್ದಂತೆ 5ನೇ ವಚನದಲ್ಲಿ ದೇವರ ವಿಷಯದಲ್ಲಿ ನನ್ನ ಪಾಲು ನನ್ನ ಪಾನ ಯೆಹೋವನೇ, ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನೂ ದೇವರ ಮಹಿಮೆಗಾಗಿ ಮಾಡಿರಿ ಎಂಬುದಾಗಿ 1 ಕೊರಿಂಥ 10:31 ಇರುವಂತೆ ನನ್ನ ಪಾಲು, ನನ್ನ ಭಾಗ, ನನ್ನ ಆಸ್ತಿ, ನನ್ನ ಪಾನವು, ನನ್ನ ಊಟ ಕೂಡ, ನನ್ನ ನೀರು ಕೂಡ ಯೆಹೋವನೇ. ಸದಾ ಇರುವಾತನೇ ನನಗೆ ಪಾನ. ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸ್ತಿ. ಹೌದು, ಆಸ್ತಿ ವಿಷಯದಲ್ಲಿ ಕೆಲವು ಸಾರಿ ನಾವು ಭಯಪಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ದೇವರ ಹಸ್ತದಲ್ಲಿ ನಮ್ಮ ಸ್ವಾಸ್ಥ್ಯವನ್ನು, ನಮ್ಮ ವಿಷಯವನ್ನು, ನಮ್ಮ ವಸ್ತುವನ್ನು, ನಮ್ಮ ಭವಿಷ್ಯವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಆರೋಗ್ಯವನ್ನು, ನಮ್ಮ ಆರ್ಥಿಕತ್ವ, ಹಣವನ್ನು, ಇವೆಲ್ಲವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ ನಮ್ಮದನ್ನು ಆತನು ಭದ್ರಗೊಳಿಸ್ತಾನೆ. ಮತ್ತು 7ನೇ ವಚನ, ಅದರಲ್ಲಿ ಒಂದು ಮಾತು ನಾನು ಹೇಳಬೇಕು. ಅದೇನಂತ ಹೇಳಿದರೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ. ವಾವ್! ಈ ಅನುಭವ ಭಾಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ದೇವರು ನನಗೆ ತನ್ನ ಆಲೋಚನೆಯನ್ನು ಹೇಳಿಕೊಡ್ತಾ ಇರುವಂಥ ಅನುಭವ. ಅದು ಒಂದು ವೇಳೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ಬೋದು, ಅಥವಾ ಪ್ರಯಾಣ ಮಾಡ್ತಾ ಇರ್ಬೋದು, ಅಥವಾ ಅಡಿಗೆ ಮಾಡ್ತಾ ಇರ್ಬೋದು, ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಸುಮ್ಮನೆ ಕೂತಿರುವಂಥ ವೇಳೆಯಲ್ಲಿ ಇರ್ಬೋದು, ಅಥವಾ ಊಟ ಮಾಡುವ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ನಿದ್ದೆ ಮಾಡೋದಕ್ಕೆ ಮುಂಚಿತವಾಗಿಯೇ, ಅಥವಾ ನಿದ್ದೆ ಮಾಡ್ತಾ ಇರುವಂಥ ವೇಳೆಯಲ್ಲಿ ಕೂಡ ದೇವರು, ಸದಾ ಜೀವಂತನಾದ ದೇವರು, ಇರುವಾತನೇ ಆಗಿರುವ ದೇವರು, ಆತನು ನಮಗೆ ಆಲೋಚನೆಯನ್ನು ಹೇಳ್ಕೊಡ್ತಾನಂತೆ. ವಾವ್! ಅದು ಎಂಥ ಪ್ರಾರ್ಥನೆ, ಅದು ಎಂಥ ವಿಜ್ಞಾಪನೆ, ಅದು ಎಂಥ ಆರಾಧನೆ, ಅದು ಎಂಥ ಅನುಭವ. ಅದನ್ನು ದೇವರು ನನಗೆ ಕೊಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದಾನೆ. ದೇವರ ವಾಕ್ಯವು ಸತ್ಯವಾದದ್ದು, ದೇವರ ವಾಕ್ಯವು ನಿತ್ಯವಾದದ್ದು. ಸರಿ, ಆ ರೀತಿಯಾಗಿ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುವಾಗ ಏನಾಗ್ತದೆ ಗೊತ್ತೇ? ನಾವು ಆತನನ್ನು ಕೊಂಡಾಡ್ತೇವೆ ಅಷ್ಟೇ ಅಲ್ಲ, ರಾತ್ರಿ ಸಮಯಗಳಲ್ಲಿ ಅಂತರಾತ್ಮವೂ ನನ್ನನ್ನು ಬೋಧಿಸ್ತದೆ. ದೇವರು ಒಂದು ವೇಳೆ ನಮಗೆ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ಹಾಕುವಾಗ, ಈ ಒಂದು ಕಾರಣದಿಂದ ನಾವು ದೇವರ ವಾಕ್ಯವನ್ನು ಸದಾ ಟೈಮ್ ಇದ್ದಾಗೆಲ್ಲ, ಅನುಕೂಲವಾಗಿದ್ದಾಗೆಲ್ಲ, ಕೆಲವು ಸಾರಿ ಅನುಕೂಲ ಇಲ್ಲದೇ ಇರುವಾಗ ಕೂಡ ದೇವರ ವಾಕ್ಯದೊಂದಿಗೆ ನಾವು ಬೆರೆತು, ದೇವರ ವಾಕ್ಯದೊಂದಿಗೆ ನಾವು ವ್ಯವಹರಿಸಿ, ದೇವರ ವಾಕ್ಯವನ್ನು ನಾವು ಹ್ಯಾಂಡಲ್ ಮಾಡುವಾಗ ಏನಾಗ್ತದೆ? ದೇವರ ವಾಕ್ಯ ನಮ್ಮ ಸತ್ವದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ಅದು ಬರ್ತದೆ. ಬಂದಾಗ ನಮ್ಮ ಅಂತರಾತ್ಮ ಕೂಡ ದೇವರ ವಾಕ್ಯವನ್ನು ತಕ್ಕೊಂಡು ನಮ್ಮನ್ನು ಬೋಧಿಸುವಂಥದ್ದಾಗಿ, ಹೀಗೆ ಮಾಡು ಹಾಗೆ ಮಾಡು ಎಂಬುದಾಗಿ ಹೇಳುವಂಥದ್ದಾಗ್ತದೆ. ಭಕ್ತ ಸಿಂಗ್ ಎಂಬಂಥ ದೇವರ ಸೇವಕರ ಅನುಭವ ಆ ರೀತಿಯಾಗಿ ಇತ್ತು. ಯಾಕಂದರೆ ಕೆಲವು ಸಾರಿ ಅವರು ಕೂದಲು ಕತ್ತರಿಸ್ಕೊಳ್ಳಿಕ್ಕೆ ಹೋದಾಗ ಕೂಡ ದೇವರ ಚಿತ್ತವನ್ನು ಕಂಡುಕೊಳ್ತಿದ್ರಂತೆ, ಅಥವಾ ದೇವರ
ನಡೆಸುವಿಕೆಯನ್ನು ಹೊಂದಿಕೊಳ್ತಿದ್ರಂತೆ. ದೇವರು ಈ ರೀತಿಯಾಗಿ ಮಾಡಂದರೆ ಮಾಡ್ತಿದ್ರಂತೆ. ಆ ರೀತಿಯಾಗಿ ಶತಾನಂದಯ್ಯ ಕೂಡ ಚಿಂತಾಮಣಿಯಲ್ಲಿ ಆ ರೀತಿಯಾಗಿ ಮಾಡಿದ್ರ ಬಗ್ಗೆ ನಾವು ಕರ್ನಾಟಕದಲ್ಲಿ ಕೇಳಿದ್ದೇವೆ. ಇಲ್ಲಿ ನೋಡುವಾಗ ರಾತ್ರಿಯ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಕೊಂಡಿದ್ದೇನೆ. ವಾವ್! ದೇವರನ್ನು ಯಾವಾಗಲೂ ನಮ್ಮ ಎದುರಿನಲ್ಲಿ ಇಟ್ಟುಕೊಳ್ಳುವಂಥ ಭಾಗ್ಯ, ಅವಕಾಶ 365 ದಿನಗಳು, 366 ದಿನಗಳು ಇವೆ. ಯಾವಾಗೋ ಒಂದು ಸಾರಿ ಭಾನುವಾರಕ್ಕೆ ಒಮ್ಮೆ ದೇವರನ್ನು ನಮ್ಮ ಮುಂದೆ ಒಂದು ಅರ್ಧ ತಾಸು ಅಥವಾ 1 ತಾಸು ಇಟ್ಟುಕೊಳ್ಳುವಂಥದ್ದು ಅಲ್ಲ. ಆ ರೀತಿಯಾಗಿ ಇದ್ದರೆ ಸರಿ. ಇನ್ನು ಮುಂದೆ ಆದರೂ ದೇವರೇ, ನಿನ್ನನ್ನು ಸದಾ ನನ್ನ ಮುಂದೆ ಇಟ್ಟುಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ, ಸಹಾಯ ಮಾಡು. ಕೀರ್ತನೆಯನ್ನು ನಮ್ಮ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಳೋಣವೇ? ಹೇಗೆ? ದೇವರೇ, ನಾನು ನಿನ್ನ ಶರಣಾಗತನು, 1ನೇ ವಚನ. ದೇವರೇ, ನೀನೇ ನನ್ನ ಒಡೆಯನು, 2ನೇ ವಚನ. ದೇವರೇ, ನೀನು ನನ್ನ ಪಾಲು, ನನ್ನ ಪಾನವು ಆಗಿದ್ದಿ, 5ನೇ ವಚನ. ದೇವರೇ, ನನಗೆ ನಿನ್ನ ಆಲೋಚನೆಯನ್ನು ಹೇಳಿಕೊಡು, 7ನೇ ವಚನ. ದೇವರೇ, ಯಾವಾಗಲೂ ನಿನ್ನನ್ನು ನನ್ನ ಎದುರಿಗೆ ಇಟ್ಟುಕೊಳ್ಳುವಂತೆ ನನಗೆ ಸಹಾಯ ಮಾಡು, 8ನೇ ವಚನ. ದೇವರೇ, ಕರ್ತನೇ, ನೀನು ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆ ರೀತಿಯಾಗಿ ಸಹಾಯ ಮಾಡು. ಆ ರೀತಿಯಾಗಿ ನಾವು ಕೀರ್ತನೆಯನ್ನೇ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಳುವಂತೆ ದೇವರು ನನಗೂ ನಮಗೂ ಸಹಾಯ ಮಾಡಿ. 9ನೇ ವಚನ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ವಾವ್! ಯಾಕಂದರೆ 10ನೇ ವಚನ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಇದು ಯಾರ ಬಗ್ಗೆ ಇದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಹೇಗೆ? ಬನ್ನಿ, ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಇದೇ ಮಾತನ್ನು, ಈಗ ನಾವು 16:10 ಓದಿದಂಥ ಅದೇ ಮಾತನ್ನು ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2:23. ಆ ಯೇಸು, ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 23, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿದ್ದೀರಿ. ಇದನ್ನು ಪೇತ್ರನು ಹೇಳಿಬಿಟ್ಟು ಅನಂತರ ನೋಡ್ರಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಕೀರ್ತನೆ 16 ಈಗ ತಾನೇ ಓದಿದ್ವಲ್ಲ, ಅದಕ್ಕೆ ಕಂಬೈನ್ ಮಾಡ್ತಾನೆ, ಲಿಂಕ್ ಮಾಡ್ತಾನೆ ಎಂಬುದನ್ನು ನೋಡಿಕೊಳ್ತೇವೆ. ಆತನನ್ನು ಶಿಲುಬೆಗೆ ಹಾಕಿಸಿದರೆ ಆತನನ್ನು ದೇವರು ಮರಣವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ಮರಣವು ಆತನನ್ನು ಹಿಡ್ಕೊಂಡು ಇರುವಂಥದ್ದು ಅಸಾಧ್ಯ. ಆತನ ವಿಷಯದಲ್ಲಿ ದಾವಿದನು, ಎಲ್ಲಿ? ಕೀರ್ತನೆ 16. ಯೇಸುವಿನ ವಿಷಯದಲ್ಲಿ ದಾವಿದನು, ಕರ್ತನು ಯಾವಾಗಲೂ ನನ್ನ ಎದುರಿನಲ್ಲಿ ಇರುವುದನ್ನು ನೋಡುತ್ತಿದ್ದೇನೋ. ನೋಡ್ರಿ, 8ನೇ ವಚನ ಕೂಡ ಬರ್ತಾ ಇದೆ. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲೇ ಇದ್ದಾನೆ ಎಂಬುದಾಗಿ ಹೇಳಿಬಿಟ್ಟು, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ, ಜೀವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ.
ನೀನು ನನಗೆ ಜೀವಮಾರ್ಗವನ್ನು ತಿಳಿಯಪಡಿಸಿದ್ದೀರಿ. ಯೇಸು ಕ್ರಿಸ್ತನ ವಿಷಯವಾಗಿ ಇರುವಂಥ ಒಂದು ಕೀರ್ತನೆ ಭಾಳ ಸ್ಪಷ್ಟವಾಗಿದೆ. 11ನೇ ವಚನ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗಿಯಿದೆ. ದೇವರ ಸನ್ನಿಧಾನದಲ್ಲಿ 100% ಸಂತೋಷ. ಆ 100ಕ್ಕೆ 100 ಸಂತೋಷ ಹೊಂದಿ ನಾವು ಬದುಕುವಂತೆ ಭೂಲೋಕದಲ್ಲಿ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 16 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.